ಬಿಜೆಪಿ ಮತ್ತೆ ಜೆಡಿಎಸ್ ನಡೆಸಿರ್ತಕ್ಕಂಥ ಪಾದಯಾತ್ರೆ ಇವತ್ತು 5ನೇ ದಿನಕ್ಕೆ ಕಾಲಿಡ್ತಕ್ಕಂಥ ನಮ್ಮ ಜೊತೆ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿದ್ದ ಸಿಟಿ ರವಿ ಅವರು ಇದ್ದಾರೆ. ಸರ್, ಇವತ್ತು 5ನೇ ದಿನ. ಈಗ ಕೇವಲ ಬಿಜೆಪಿ ಜೆಡಿಎಸ್ನ ಪಾದಯಾತ್ರೆಯಾಗಿ ಉಳಿದಿಲ್ಲ. ಇದು ಜನಾಂದೋಲನವಾಗಿ ಬದಲಾಗಿದೆ. ಜನಾಕ್ರೋಶ ಪಾದಯಾತ್ರೆಯಲ್ಲಿ ಎದ್ದು ಕಾಣ್ತಾ ಇದೆ. ಕಾಂಗ್ರೆಸ್ನ ಭ್ರಷ್ಟಾಚಾರದ ವಿರುದ್ಧ ಜನಾಕ್ರೋಶ, ಈ ಕಾಂಗ್ರೆಸ್ನ ಸ್ವಜನ ಪಕ್ಷಪಾತದ ವಿರುದ್ಧ ಜನಾಕ್ರೋಶ. ಇದು ಕೇವಲ ಪಾದಯಾತ್ರೆ, ಬಿಜೆಪಿ ಕಾರ್ಯಕರ್ತರ ಪಾದಯಾತ್ರೆ ಅಲ್ಲ, ಜನಾಂದೋಲನವಾಗಿ ಬದಲಾಗಿದೆ. ಅವರು ರಾಜೀನಾಮೆ ಕೊಡಲೇಬೇಕು. ಕೊಡದೇ ಇದ್ದರೆ ರಾಜ್ಯವ್ಯಾಪಿ ಜನಾಂದೋಲನ ವಿಸ್ತರಣೆ ಆಗುತ್ತೆ. ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋಕ್ಕೂ ಆಗಲ್ಲ ಬಿಜೆಪಿ ಮತ್ತು JDS ಕೈಲಿ. ನಾವು ಯಾರೂ ಟಚ್ ಮಾಡ್ತಿಲ್ಲ. ಅವರ ಭ್ರಷ್ಟಾಚಾರ ಅವ್ರನ್ನ ಮುಳುಗಿಸ್ತಾ ಇದೆ. ನಾವು ಹೇಳಿದ್ವಾ ಮೂಡಾದಲ್ಲಿ ಅಕ್ರಮವಾಗಿ ನಿವೇಶನ ತಗೊಳ್ಳಿ ಅಂತ? ನಾವು ಹೇಳಿದ್ವಾ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೀವು ನಕಲಿ ಖಾತೆ ತೆರೆದು ಹಣ ವರ್ಗಾವಣೆ ಮಾಡಿ ಅಂಥೇಳಿ? ನಾವು ಹೇಳಿದ್ವಾ ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಮಿಕರ ಹೆಸರಿನಲ್ಲಿ ಲೂಟಿ ಮಾಡಿ ಅಂತ ನಾವು ಹೇಳಿದ್ವಾ? ನಾವೇನು ಅವರಿಗೆ ಭ್ರಷ್ಟಾಚಾರ ಮಾಡಿ ಅಂತ ಹೇಳಿದ್ದಲ್ಲ. ಅವರ ಭ್ರಷ್ಟಾಚಾರ ಅವರನ್ನ ಮುಳುಗಿಸ್ತಾ ಇದೆ. ಅವ್ರನ್ನ ಜನ ಅಧಿಕಾರ ಕೊಟ್ಟರು, ಅವರ ಭ್ರಷ್ಟಾಚಾರದ ಭಾರ ಅವ್ರನ್ನ ಮುಳುಗಿಸ್ತಾ ಇದೆ. ಇದು ಜನಪರವಾಗಿರ್ತಕ್ಕಂಥ ಪಾದಯಾತ್ರೆ ಅಲ್ಲ, ಗ್ಯಾರಂಟಿ ವಿರುದ್ಧವಾಗಿರ್ತಕ್ಕಂಥ ಪಾದಯಾತ್ರೆ. ಈಗ ಈ ಕಾಂಗ್ರೆಸ್ನವರು ಇನ್ನೇನು ಹೇಳಕ್ಕಾಗದೆ ಇಂಥವನ್ನೇ ಹೇಳ್ತಾರೆ. ಅವ್ರಿಗೀಗ ಬೆಂಗಳೂರಿನಲ್ಲಿ ಒಂದು ಅಡಿಗೆ ಅನುಮತಿ ಪಡೆಯೋಕೆ ನಿಮ್ಮದು ನಿವೇಶನ 100 ರೂಪಾಯಿ ದುಡ್ಡು ಕೊಡ್ಬೇಕು. ಎಲ್ಲಿಗೆ ಹೋಗ್ತಾ ಇದೆ ದುಡ್ಡು? ಎಲ್ಲಿಗೆ ಹೋಗ್ತಾ ಇದೆ? ಬೆಂಗಳೂರು ಉಸ್ತುವಾರಿ ಸಚಿವರನ್ನ ಕೇಳಿ, ಎಲ್ಲಿ 100 ರೂಪಾಯಿ ತಗೋತಾ ಇದ್ದೀರಲ್ಲ ಅಡಿಷನಲ್ ಆಗಿ ಒಂದು ಅಡಿಗೆ, ಎಲ್ಲಿಗೆ ಹೋಗ್ತಾ ಇದೆ? 1000 ರೂಪಾಯಿ ಸಂಗ್ರಹ ಆಗುತ್ತಲ್ಲ, ಎಲ್ಲಿಗೆ ಹೋಗ್ತಾ ಇದೆ ಅಂತ ಕೇಳಿ. ಒಂದೊಂದು ಈ 3 ಜನ ಪ್ರಾಮಾಣಿಕ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ. ಚಂದ್ರಶೇಖರ್ ಆತ್ಮಹತ್ಯೆ ಕಾರಣ ಏನು? ಪರಶುರಾಮ್ ಚಲವಾದಿ ಆತ್ಮಹತ್ಯೆ ಕಾರಣ ಏನು? ತಿಮ್ಮೇಗೌಡ ಆತ್ಮಹತ್ಯೆ ಕಾರಣ ಏನು? ಭ್ರಷ್ಟಾಚಾರ. ರೇಟ್ ಕಾರ್ಡ್ ಒಂದೊಂದು ಹುದ್ದೆಗೂ ದರ ನಿಗದಿ ಮಾಡಿದ್ದಾರೆ. ಉಡುಪಿ ಅಂತ ಜಿಲ್ಲೆನಲ್ಲಿ ಲಂಚದ ಅಪರೂಪ ಕೇಳ್ತಾ ಇದ್ವಿ. ಆ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದ ಮೇಲೆ ಎಲ್ಲದಕ್ಕೂ ಲಂಚ. ಕಾಂಗ್ರೆಸ್ ಹೈಕಮಾಂಡ್ ಹೇಳುತ್ತೆ ಸಿದ್ದರಾಮಯ್ಯ ಅನ್ನೋ ಜಪ ಬಿಟ್ರೆ ಬೇರೆ ಇನ್ನೇನಿಲ್ಲ. ನಾವು ಅವರ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಹೋರಾಟ. ವ್ಯಕ್ತಿ ವಿರುದ್ಧ ನಮಗೇನ್ರಿ ಹೋರಾಟ ಕಟ್ಕೊಂಡು? ನಮ್ಮ ಹೋರಾಟ ಭ್ರಷ್ಟಾಚಾರದ ವಿರುದ್ಧ. ಕೊನೆಯದಾಗಿ ನಿನ್ನೆ ರಾಜ್ಯಪಾಲರು ಅಬ್ರಾಮ್ ಅವ್ರನ್ನ ಕರೆಸ್ಕೊಂಡಿದ್ರು. ಕೆಲವೊಂದು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೇಳಿದ್ದಾರೆ. ದೂರುದಾರರನ್ನ ಅವರು ಆ ದೂರಿಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ತಗೊಳ್ಳೋದು ಅವರಿಗೆ ಬಿಟ್ಟಿದ್ದು. ಅದ್ರ ಬಗ್ಗೆ ನಾನೇನು ಕಾಮೆಂಟ್ಸ್ ಮಾಡೋಕ್ಕೆ ಬಯಸಲ್ಲ. ಕಾನೂನು ಎಲ್ಲರನ್ನೂ ಮೀರಿದ್ದು. ಕಾನೂನಿಗಿಂತ ಮೀರಿದಂಥ ವ್ಯಕ್ತಿ ನಾನು ಇಲ್ಲ, ಸಿದ್ದರಾಮಯ್ಯನವರು ಇಲ್ಲ. ಆದರೆ ಕಾಂಗ್ರೆಸ್ನವ್ರು ಏನು ಅಂದ್ಕೊಳ್ತಾರೆ, ಅವ್ರ ಮೇಲೆ ಆರೋಪ ಬಂದಾಗ ನಾವು ಎಬೋದ ಲಾ ಅಂತ ಭಾವಿಸ್ತಾರೆ. ದೇ ಆರ್ ನಾಟ್ ಎಬೋದ ಲಾ, ದೇ ಆರ್ ಆಲ್ಸೋ ಅಂಡರ್ ದ ಲಾ. ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂಥ ಸಿಟಿ ರವಿ ಅವರು ಮತ್ತು ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ ಪವರ್ ಟಿವಿ ಬೆಂಗಳೂರು.